Hey everyone, welcome back to Accountancy Easy Learn. ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಸೆಷನಲ್ಲಿ ನಾನು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಚಾಪ್ಟರನ್ನು ಸಮ್ ಅಪ್ ಮಾಡ್ತಾ ಇದ್ದೀನಿ. ಹಾಗೆ ಅದರಲ್ಲಿ ಕೇಳುವಂಥ ಪ್ರಾಕ್ಟಿಕಲಿ ಓರಿಯೆಂಟೆಡ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ವಿತ್ ಆನ್ಸರ್ಸ್. ನಾನು ನಿಮಗೆ ಎಕ್ಸಾಮ್ ಸೀರೀಸನ್ನ ಸ್ಟಾರ್ಟ್ ಮಾಡುವಾಗ ಈ ಚಾಪ್ಟರ್ನ ಫಸ್ಟ್ ಪಾರ್ಟ್ ಹೇಳುವಾಗ ಹೇಳಿದ್ದೆ, ಈ ಚಾಪ್ಟರಲ್ಲಿ 1 ಮಾರ್ಕಿಗೆ 1 ಕ್ವಶನನ್ನು ಕೇಳ್ತಾರೆ, 12 ಮಾರ್ಕ್ಸಿಗೆ 2 ಕ್ವಶನ್ಸನ್ನು ಕೇಳ್ತಾರೆ. ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಾಗ, ಇನ್ನೊಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೊಡದೇ ಇರುವಾಗ. ಸೊ ಅದೆರಡೂ ರೀತಿಯ ಪ್ರಾಬ್ಲಮ್ಸನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಂತಹ ಸಾಕಷ್ಟು ಪ್ರಾಬ್ಲಮ್ಸ್ ಆಲ್ರೆಡಿ ಸಾಲ್ವ್ ಆಗಿದೆ. ಟೋಟಲ್ ಆಗಿ 8 ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ. ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಂಥ ಪ್ರಾಬ್ಲಮ್ಸ್ NPO ಪಾರ್ಟ್ 6ಅಲ್ಲಿ ಮತ್ತು ಎಕ್ಸಾಮ್ ಸೀರೀಸ್ ಎಪಿಸೋಡ್ 3ದಲ್ಲಿ ಸಿಗುತ್ತೆ, ನೀವು ಅದನ್ನು ನೋಡ್ಬೋದು. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್ ಹೇಳಿದ್ದೆ ಅಲ್ವಾ, ಸೊ ಆ ಅಡ್ಜಸ್ಟ್ಮೆಂಟ್ ಯಾವ್ಯಾವ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ನೀವು ಕೆಳಗಡೆ ತೋರಿಸ್ತಾ ಇರುವಂಥ ಚಾನೆಲ್ ನೇಮನ್ನು ಕ್ಲಿಕ್ ಮಾಡಿದರೆ ಚಾನಲ್ ಓಪನ್ ಆಗುತ್ತೆ. ಅದರಲ್ಲಿ ಪ್ಲೇಲಿಸ್ಟ್ ಸೆಕ್ಷನ್ ಅಂತ ಮೆನು ಇರುತ್ತೆ. ಆ ಮೆನುದಲ್ಲಿ ನಿಮಗೆ NPO ಚಾಪ್ಟರ್ನ ಪ್ಲೇಲಿಸ್ಟ್ ಕೂಡ ಸಿಗುತ್ತೆ. ಆ ಪ್ಲೇಲಿಸ್ಟಲ್ಲಿ NPO ಚಾಪ್ಟರ್ ಮೇಲೆ ಅಪ್ಲೋಡ್ ಆಗಿರುವಂಥ ಎಲ್ಲ ವಿಡಿಯೋಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆಲ್ ದಿ ಪ್ರಾಬ್ಲಮ್ಸ್ ಆ್ಯಂಡ್ ಥಿಯರಿಟಿಕಲ್ ಪಾರ್ಟ್ ಎಲ್ಲನೂ ಸಿಗುತ್ತೆ. ಈ ಪಾಯಿಂಟ್ಸ್ ಯಾವ್ಯಾವ ವಿಡಿಯೋದಲ್ಲಿ ಕವರ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಅಡ್ವಾನ್ಸ್ ಇನ್ಕಮ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಈ ಒಂದು ಅಡ್ಜಸ್ಟ್ಮೆಂಟ್ ಮೇಲೆ ನಾನೊಂದು ವಿಡಿಯೋವನ್ನೇ ಮಾಡಿದ್ದೀನಿ. ಅದು ನಿಮಗೆ NPO ಪಾರ್ಟ್ 3ದಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಹೇಗೆ ಟ್ರೀಟ್ಮೆಂಟ್ ಕೊಡೋದು, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಗೆ ಹೇಗೆ ಟ್ರೀಟ್ಮೆಂಟ್ ಕೊಡೋದು, ಅಡ್ವಾನ್ಸ್ ಇನ್ಕಮ್ಗೆ ಹಾಗೆ ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ಗೆ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಕೊಡೋದು ಅನ್ನೋದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನೀವು ಅದನ್ನು ನೋಡಿದರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇನ್ನು ಎಲ್ಲ ಪ್ರಾಬ್ಲಮಲ್ಲಿ ಕೂಡ ಈ ಪಾಯಿಂಟ್ ಡಿಸ್ಕಸ್ ಆಗಿರುತ್ತೆ, ನೀವು ಅದನ್ನು ನೋಡ್ಬೋದು. ಹಾಗೆಯೇ ಡೆಪ್ರಿಸಿಯೇಷನ್, ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಎಡಿಷನ್ ಕೊಟ್ಟಾಗ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದು. ಯಾವುದೇ ಅಸೆಟ್ ಮೇಲೆ ಓಪನಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿರ್ತಾರೆ, ಹಾಗೆ ಎಡಿಷನ್ ಆಗಿದೆ ಅನ್ನೋದನ್ನು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಎಡಿಷನ್ ಆಗಿರೋದನ್ನು ಕೊಟ್ಟಿರ್ತಾರೆ, ಆಗ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದನ್ನು. ಇದು NPO ಪಾರ್ಟ್ 5ಅಲ್ಲಿ ಮತ್ತು NPO ಪಾರ್ಟ್ 7ಅಲ್ಲಿ ಡಿಸ್ಕಸ್ ಆಗಿದೆ. ಈ ಪಾಯಿಂಟ್ ಇನ್ಕ್ಲೂಡ್ ಆಗಿರುವಂಥ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇದೆರಡು ಪಾರ್ಟಲ್ಲಿ, ನೀವು ಅದನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಎಂಟ್ರೆನ್ಸ್ ಫೀಸ್ ಆ್ಯಂಡ್ ಡೊನೇಷನ್ಸ್ ಕ್ಯಾಪಿಟಲೈಸಿಂಗ್ ಬಗ್ಗೆ ಅಡ್ಜಸ್ಟ್ಮೆಂಟ್ಸನ್ನು ಕೊಟ್ಟಿರ್ತಾರೆ. ಸೊ ಇದೆರಡು ಅಡ್ಜಸ್ಟ್ಮೆಂಟ್ ಕೂಡ ವೆರಿ ಈಸಿ. ಇದನ್ನು ಆಲ್ರೆಡಿ ಎಲ್ಲ ಪ್ರಾಬ್ಲಮಲ್ಲಿ ಕೂಡ ನಾವು ಸಾಲ್ವ್ ಮಾಡುವಾಗ ನೋಡಿದ್ದೀವಿ ಹೇಗೆ ಮಾಡೋದು ಅನ್ನೋದನ್ನು. ಇದೊಂದು ಈಸಿ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಒಂದು ಅಸೆಟ್ ಸೇಲ್ ಆಗಿರುತ್ತೆ, ಅದರ ಕಾಸ್ಟ್ ಪ್ರೈಸನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ. ಅಂದರೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಸೇಲ್ ಆಗಿರುವಂಥ ಒಂದು ಅಸೆಟ್ಗೆ, ಯಾವುದೇ ಫರ್ನಿಚರ್ ಇರ್ಬೋದು ಅಥವಾ ಯಾವುದೋ ಅಸೆಟ್ ಸೇಲ್ ಆಗಿದೆ, ಅದರ ಕಾಸ್ಟ್ ಎಷ್ಟಿತ್ತು ಅನ್ನೋದನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ. ಈ ಥರದ ಪ್ರಾಬ್ಲಮ್ ಕೂಡ ಆಲ್ರೆಡಿ ಸಾಲ್ವ್ ಆಗಿದೆ. ನೀವು ಅದನ್ನು NPO ಪಾರ್ಟ್ 6 ಮತ್ತು ಎಕ್ಸಾಮ್ ಸೀರೀಸ್ ಎಪಿಸೋಡ್ 2 ಮತ್ತು ಎಕ್ಸಾಮ್ ಸೀರೀಸ್ ಎಪಿಸೋಡ್ 3ದಲ್ಲಿ ನೋಡಬಹುದು. ನೆಕ್ಸ್ಟ್ ಪಾಯಿಂಟ್, ಅನ್ಪೇಯ್ಡ್ ಎಕ್ಸ್ಪೆನ್ಸಸ್. ಅನ್ಪೇಯ್ಡ್ ಎಕ್ಸ್ಪೆನ್ಸ್ ಅಂದರೆ ಮತ್ತೇನೂ ಅಲ್ಲ, ಅದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸೇನೆ. ಯಾವುದೋ ಒಂದು ಎಕ್ಸ್ಪೆನ್ಸ್, ಫಾರ್ ಎಕ್ಸಾಂಪಲ್ ಸ್ಯಾಲರಿ ಪೇ ಆಗಿಲ್ಲ ಇನ್ನು ಅಂತ ಕೊಟ್ಟಿರ್ತಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್. ಇದಕ್ಕೆ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀವೋ ಅದೇ ರೀತಿ ಮಾಡ್ತೀವಿ. ಇದನ್ನು ಆಲ್ರೆಡಿ NPO ಪಾರ್ಟ್ 3ದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಇಂಟ್ರೆಸ್ಟ್ ಪರ್ಸೆಂಟೇಜ್ ಇಸ್ ಗಿವನ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ನಾಟ್ ಗಿವನ್. ಅಂದರೆ ಈಗ ಲೋನ್ ಇರ್ಬೋದು ಅಥವಾ FD ಇರ್ಬೋದು, ಬ್ರ್ಯಾಕೆಟಲ್ಲಿ ಇಂಟ್ರೆಸ್ಟ್ ರೇಟನ್ನು ಕೊಟ್ಟಿರ್ತಾರೆ. 10% ಲೋನ್ ಅಥವಾ 10% ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್, ಈ ರೀತಿ ಕೊಟ್ಟಿರ್ತಾರೆ. ಬಟ್ ಕೆಳಗಡೆ ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅನ್ನೋದನ್ನು ಮೆನ್ಷನ್ ಮಾಡಿರೋದಿಲ್ಲ. ಅಟ್ ದಟ್ ಟೈಮ್ ನೀವು ಔಟ್ಸ್ಟ್ಯಾಂಡಿಂಗ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯ ಪಾಯಿಂಟ್ ಇರುವಂಥ ಪ್ರಾಬ್ಲಮ್ಸ್ NPO ಪಾರ್ಟ್ 4 ಮತ್ತು NPO ಪಾರ್ಟ್ 6ಅಲ್ಲಿ ಡಿಸ್ಕಸ್ ಆಗಿದೆ. ನೀವು ಪ್ಲೇಲಿಸ್ಟ್ಗೆ ಹೋಗಿದ್ರೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ಪರ್ಚೇಸಸ್ ವಿಲ್ ಬಿ ಗಿವನ್. ವಿ ಹ್ಯಾವ್ ಟು ಫೈಂಡ್ ಔಟ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ಇಯರ್. ಈ ಥರದ ಪ್ರಾಬ್ಲಮನ್ನು ನಾನೆಲ್ಲೂ ಸಾಲ್ವ್ ಮಾಡಿಲ್ಲ. ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೊಡದೇ ಇರುವಾಗ ನೀವೇ ಪ್ರಿಪೇರ್ ಮಾಡಬೇಕಾಗತ್ತಲ್ಲ, ಆ ಥರದ ಪ್ರಾಬ್ಲಮಲ್ಲಿ ಈ ರೀತಿ ಒಂದು ಟ್ವಿಸ್ಟನ್ನು ಕೇಳ್ಬೋದು. ಸೊ ಓಪನಿಂಗ್ ಸ್ಟಾಕ್ ಇರುತ್ತೆ, ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ, ಆ್ಯಂಡ್ ಎಷ್ಟು ಪರ್ಚೇಸ್ ಆಗಿದೆ ಅನ್ನೋದು ಇರುತ್ತೆ. ಬಟ್ ನೀವು ಆ ವರ್ಷ ಎಷ್ಟು ಕನ್ಸ್ಯೂಮ್ ಆಗಿದೆ, ಎಷ್ಟು ಟೋಟಲ್ ಆಗಿ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ನೀವೇ.
ಈ ಪಾಯಿಂಟ್ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳೋದ್ರಿಂದ ಇದನ್ನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಬಹಳ ಲೆಂದಿ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ರೀತಿಯ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಲ್ಲ. ಯಾರಿಗಾದರೂ ಇದನ್ನು ತಿಳ್ಕೊಳ್ಬೇಕು ಅಂತ ಇದ್ದರೆ ನೀವು ಪರ್ಸ್ನಲ್ ಆಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಇದಕ್ಕೆ ಆನ್ಸರ್ ಹೇಳ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್, ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್ ಆರ್ ಗಿವನ್ ಸಪ್ರೇಟ್ಲಿ ಫಾರ್ ಲಾಸ್ಟ್ ಇಯರ್, ಕರೆಂಟ್ ಇಯರ್ ಆ್ಯಂಡ್ ನೆಕ್ಸ್ಟ್ ಇಯರ್. ಅಂದರೆ 3 ವರ್ಷದ್ದು, ಹೋದ ವರ್ಷ, ಈ ವರ್ಷ ಮತ್ತು ನೆಕ್ಸ್ಟ್ ಇಯರ್ಗೆ ರಿಲೇಟೆಡ್ ಅಮೌಂಟನ್ನು ಸಪ್ರೇಟಾಗಿ ಕೊಟ್ಟಿರ್ತಾರೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ. ಅಂದರೆ ಸ್ಯಾಲ್ರಿ ಫಾರ್ 2017-18, 18-19, 19-20 ಈ ರೀತಿಯಾಗಿ 3 ವರ್ಷದನ್ನು ಸಪ್ರೇಟಾಗಿ ಕೊಟ್ಟಿರ್ತಾರೆ. ಈ ರೀತಿಯ ಪ್ರಾಬ್ಲಮ್ NPO ಪಾರ್ಟ್ 5, NPO ಪಾರ್ಟ್ 8 ಮತ್ತು ಎಕ್ಸಾಮ್ ಸೀರೀಸ್ ಎಪಿಸೋಡ್ 2ದಲ್ಲಿ ಡಿಸ್ಕಸ್ ಆಗಿದೆ. ನೀವು ಅದನ್ನು ನೋಡ್ಬೋದು. ಇದಿಷ್ಟು ಪಾಯಿಂಟ್ ಯಾವ್ಯಾವ ವಿಡಿಯೋದಲ್ಲಿ ಡಿಸ್ಕಸ್ ಆಗಿದೆ ಅಂತ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನನ್ನು ನೋಡೋಣ. ಸೊ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಸೆಕ್ಷನ್ಗೆ ಈ ಚಾಪ್ಟರಿಂದ 2 ಕ್ವಶನ್ ಇಂಪಾರ್ಟೆಂಟ್ ಇದೆ. ಒಂದು, ಪ್ರಿಪೇರ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ವಿತ್ 5 ಇಮ್ಯಾಜಿನರಿ ಫಿಗರ್ಸ್, ಈ ರೀತಿ ಕೇಳ್ಬೋದು. ಇಲ್ಲ ಸೆಕೆಂಡ್ ಕ್ವಶನ್, ಕ್ಲಾಸಿಫೈ ದಿ ಫಾಲೋಯಿಂಗ್ ಇಂಟು ರೆವೆನ್ಯೂ ಆ್ಯಂಡ್ ಕ್ಯಾಪಿಟಲ್ ಐಟಮ್ಸ್. ಅಂದರೆ ಇದಿಷ್ಟು ಐಟಮ್ಸಲ್ಲಿ ಯಾವುದೇ 5 ಐಟಮ್ಸನ್ನು ಕೇಳ್ತಾರೆ, ಅದನ್ನು ರೆವೆನ್ಯೂ ಅಥವಾ ಕ್ಯಾಪಿಟಲ್ ಐಟಮ್ ಆಗಿ ಅದನ್ನು ಕ್ಲಾಸಿಫೈ ಮಾಡಿ ಅಂತ ಕೇಳಿರ್ತಾರೆ. ಸೊ ದೀಸ್ ಆರ್ ದಿ 2 ಟೈಪ್ಸ್ ಆಫ್ ಕ್ವಶನ್ಸ್ ಟು ಬಿ ಆಸ್ಕ್ಡ್ ಫ್ರಮ್ POQ ಸೆಕ್ಷನ್. ಓಕೆ, ಸೊ ಲೆಟ್ಸ್ ಸಾಲ್ವ್ ಒನ್ ಬೈ ಒನ್. ಪ್ರಿಪೇರ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ವಿತ್ 5 ಇಮ್ಯಾಜಿನರಿ ಫಿಗರ್ಸ್ ಅಂತ ಕೇಳಿರ್ತಾರಲ್ವಾ. ನೀವು ಮೊದಲಿಗೆ ಮಾಡಬೇಕಾಗಿರುವಂಥದ್ದು ಫಾರ್ಮ್ಯಾಟನ್ನು ನೀಟಾಗಿ ಹಾಕ್ಕೊಳ್ಬೇಕು. ಹಾಗೆಯೇ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನ ಹೆಡ್ಡಿಂಗನ್ನು ನೀವು ಮೇಲ್ಗಡೆ ಬರಿಬೇಕಾಗುತ್ತೆ. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್. ಯಾವುದಾದ್ರೂ ಇಯರ್ ಎಂಡಿಂಗ್ ಡೇಟನ್ನು ಹಾಕಿ, ಯಾಕಂದರೆ ಇದು ನಿಮ್ಮ ಇಮ್ಯಾಜಿನರಿ ಫಿಗರಿಂದ ಪ್ರಿಪೇರ್ ಮಾಡೋದಾಗಿರುತ್ತೆ. ಸೊ ಯಾವುದೇ ಡೇಟನ್ನು ನೀವು ಹಾಕ್ಬೋದು. 31/3/2018 ಅಂತ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಓಕೆ, ಆಮೇಲೆ ಡೆಬಿಟ್ ಕ್ರೆಡಿಟನ್ನು ಮೆನ್ಷನ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಲ್ಲಿ ಈ ರೀತಿ ಫಾರ್ಮೇಟನ್ನು ಕೇಳಿದಾಗ ನೀವು ಪರ್ಫೆಕ್ಟಾಗಿ ಇದನ್ನು ಮಾಡಿದರೆ ಮಾತ್ರ 5 ಮಾರ್ಕ್ಸನ್ನು ತೊಗೊಳ್ತೀರಿ. ಸೊ ಇಲ್ಲಿ ನೋಡಿ, ಡೆಬಿಟ್ ಕ್ರೆಡಿಟ್ ಹಾಕಿದ್ವಿ. ನೆಕ್ಸ್ಟ್ ಇಲ್ಲಿ ಕಾಲಮ್ ಹೆಡ್ಡಿಂಗ್ಸನ್ನು ಹಾಕಬೇಕಾಗತ್ತೆ. ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಲ್ವಾ. ಆ್ಯಂಡ್ ಇಲ್ಲಿ ಅಮೌಂಟನ್ನು ರುಪೀಸಲ್ಲಿ ಬರಿಬೇಕಾಗತ್ತೆ. ಅಂದರೆ ಅಮೌಂಟ್ ಕೆಳಗಡೆ ರುಪೀಸ್ ಅಂತ ಮೆನ್ಷನ್ ಮಾಡಿ. ಇಟ್ ಈಸ್ ಅ ವೆರಿ ಗುಡ್ ಹ್ಯಾಬಿಟ್. ನೀವು ಎಲ್ಲೆಲ್ಲಿ ಅಮೌಂಟನ್ನು ಬರಿತೀರಿ ಎಲ್ಲ ಕಡೆ ರುಪೀಸನ್ನು ಮೆನ್ಷನ್ ಮಾಡುವಂಥದ್ದು ವೆರಿ ಗುಡ್ ಹ್ಯಾಬಿಟ್. ವ್ಯಾಲ್ಯೂಯೇಷನ್ ಮಾಡುವಾಗ ಕೆಲವೊಬ್ಬರು ಇದನ್ನು ಕೂಡ ಗಮನಿಸ್ತಾರೆ. ಇನ್ ಕೇಸ್ ನೀವು ಇದನ್ನು ಹಾಕಿಲ್ಲ ಅಂತಂದರೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ರಿಸಿಟ್ ಆ್ಯಂಡ್ ಪೇಮೆಂಟ್. ಈಗ ರಿಸಿಟ್ ಸೈಡಲ್ಲಿ ಯಾವುದಾದ್ರೂ 1-2 ಐಟಮನ್ನು ಬರೆಯೋಣ. ನೋಡಿ, ರಿಸಿಟಲ್ಲಿ ಮೊದಲನೇ ಐಟಮ್ ಆಗಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬಂದಿರುತ್ತಲ್ವ, ನಿಮ್ಗೆ ಗೊತ್ತಿದೆ. ನೀವು ಸಾಕಷ್ಟು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಕ್ವಶನ್ಸಲ್ಲಿ ನೋಡಿರ್ತೀರಿ. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇಟ್ ಈಸ್ ಜಸ್ಟ್ ಲೈಕ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟನ್ನು ನೀವು ಹೇಗೆ ಪಾರ್ಟ್ನರ್ಶಿಪ್ಪಲ್ಲಿ ಎಲ್ಲ ಮಾಡ್ಕೊಂಡು ಬಂದಿದ್ದೀರಿ ಅದೇ ರೀತಿ ಮಾಡ್ತೀವಿ, ಬಟ್ ಹೆಸರು ಮಾತ್ರ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಗಿರುತ್ತೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ನಿಮ್ಮದೇ ಇಮ್ಯಾಜಿನರಿ ಫಿಗರ್ ಆಗಿರೋದ್ರಿಂದ ಒಂದು ಈಸಿ ಅಮೌಂಟನ್ನು ತೊಗೊಳ್ಳಿ. ನಿಮಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗಬೇಕು ಆ ರೀತಿಯಾಗಿ. ಆ್ಯಂಡ್ ನೆಕ್ಸ್ಟ್ ರಿಸಿಟ್ಸಲ್ಲಿ ಯಾವ್ಯಾವ್ದು ಬರುತ್ತೆ, ಒಂದು ಸಬ್ಸ್ಕ್ರಿಪ್ಷನ್ಸ್ ಬರ್ಬೋದು, ಸೇಲ್ ಆಫ್ ನ್ಯೂಸ್ ಪೇಪರ್ ಬರ್ಬೋದು, ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್ ಬರ್ಬೋದು, ಅಥವಾ ಸೇಲ್ ಆಫ್ ಎನಿ ಅಸೆಟ್ ಬರ್ಬೋದು. ಸೊ ಯಾವುದನ್ನು ಬೇಕಿದ್ರೂ ನೀವು ತೊಗೊಳ್ಬೋದು. ನಾನಿಲ್ಲಿ ಈಸಿ ಆಗಿರುವಂಥದ್ದನ್ನು ತೊಗೋತಾ ಹೋಗ್ತೀನಿ. 2 ಸಬ್ಸ್ಕ್ರಿಪ್ಷನ್ಸ್, ಇದಕ್ಕೆ ಕೂಡ ಈಸಿಯಾಗಿರುವಂಥ ಅಮೌಂಟನ್ನೇ ಹಾಕೋಣ. ಸೊ ಒಂದು 5,000 ಹಾಕ್ತಾಯಿದ್ದೀನಿ. ನೀವು ಇನ್ನೂ ಬೇಕಾದಷ್ಟು ಇಲ್ಲಿ ತೊಗೋಬೋದು. ಎಂಟ್ರೆನ್ಸ್ ಫೀಸ್ ತೊಗೋಬೋದು, ಡೊನೇಷನ್ಸ್ ತೊಗೋಬೋದು. ಯಾವ್ಯಾವ ಅಮೌಂಟ್ ರಿಸೀವ್ ಆಗಿದೆ NPOದಲ್ಲಿ ಅದು ಯಾವುದನ್ನು ಬೇಕಿದ್ರೂ ನೀವು ತೊಗೊಳ್ಬೋದು. ಇಟ್ ಮೇ ಬಿ ಕ್ಯಾಪಿಟಲ್ ಐಟಮ್ ಆರ್ ರೆವೆನ್ಯೂ ಐಟಮ್, ಎರಡೂ ಕೂಡ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬರುತ್ತೆ. ಹಾಗಾಗಿ ಯಾವುದನ್ನು ಕೂಡ ತೊಗೊಳ್ಬೋದು. ಸೊ ನಾನಿಲ್ಲಿ ಎಂಟ್ರೆನ್ಸ್ ಫೀಸ್ ಒಂದನ್ನು ತೊಗೋತಾ ಇದ್ದೀನಿ. 2 ಎಂಟ್ರೆನ್ಸ್ ಫೀಸ್, ಇಟ್ ಈಸ್ 2,000. ಇನ್ನು ಪೇಮೆಂಟ್ ಸೈಡಿಗೆ ಬರೋಣ. ಪೇಮೆಂಟ್ ಸೈಡಲ್ಲಿ ಅಂದರೆ ಸ್ಯಾಲರಿ ಬರುತ್ತೆ, ಆಮೇಲೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಬರ್ಬೋದು, ಆಮೇಲೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್, ಪೋಸ್ಟೇಜ್ ಆ್ಯಂಡ್ ಸ್ಟಾಂಪ್ಸ್, ಇದಿಷ್ಟು ಬಹಳಷ್ಟಿರುತ್ತೆ. ಇನ್ನು ಅದನ್ನು ಬಿಟ್ಟು ಕ್ಯಾಪಿಟಲ್ ಐಟಮ್ಸಿಗೆ ಬಂದರೆ ಪರ್ಚೇಸ್ ಆಫ್ ಫರ್ನಿಚರ್ ಇರ್ಬೋದು, ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಬರ್ಬೋದು, ಲೈಬ್ರರಿ ಬುಕ್ಸ್ ಬರ್ಬೋದು. ಹೀಗೆ ನೀವು ಯಾವುದಾದ್ರೂ ಒಂದು ಟೈಪಿನ ಆರ್ಗನೈಸೇಷನನ್ನು ತೊಗೊಳ್ಳಿ. ಲೈಕ್ ಲೈಬ್ರರಿ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು. ಅದಕ್ಕೆ ರಿಲೇಟೆಡ್ ಯಾವುದೇ ಐಟಮ್ಸನ್ನು ನೀವು ತೊಗೋತಾ ಹೋಗ್ಬೋದು. ನಾನಿಲ್ಲಿ ಸ್ಯಾಲರಿ ಅಂತ ತೊಗೊಳ್ತೀನಿ. ಸೊ ಸ್ಯಾಲರಿ ಒಂದು 3,000 ತೊಗೊಳ್ಳೋಣ. ನೆಕ್ಸ್ಟ್ ಪರ್ಚೇಸ್ ಆಫ್ ಫರ್ನಿಚರ್ ತೊಗೊಳ್ತೀನಿ. ಬೈ ಫರ್ನಿಚರ್ 2,000 ತೊಗೊಳ್ತೀನಿ. ಓಕೆ, ಅಲ್ಲಿಗೆ 5 ಐಟಮ್ಸ್ ಆಯ್ತಲ್ವಾ. ಈಗ ನಾನು ಇದನ್ನು
ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, 10,000, 5,000 ಪ್ಲಸ್ 2,000. ಯಾವಾಗಲೂ ಕೂಡ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ರಿಸಿಟ್ ಸೈಡ್ ಜಾಸ್ತಿ ಇರಬೇಕು, ಪೇಮೆಂಟ್ ಸೈಡ್ ಕಡಿಮೆ ಇರಬೇಕು. ಹಾಗೆ ನೀವು ಅಮೌಂಟನ್ನು ತೊಗೊಂಡಿರಬೇಕು. ಬಿಕಾಸ್ ಇಟ್ ಈಸ್ ಯುವರ್ ಇಮ್ಯಾಜಿನರಿ ಫಿಗರ್ಸ್ ಅಲ್ವಾ. ಸೊ ಇಮ್ಯಾಜಿನರಿ ಫಿಗರ್ಸ್ ಆಗಿರೋದ್ರಿಂದ ನೀವು ಅಮೌಂಟ್ ತೊಗೊಳ್ಳುವಾಗ ಸ್ವಲ್ಪ ಹುಷಾರಾಗಿರಬೇಕು. ಈ ಕಡೆ ಜಾಸ್ತಿ ಬರೋ ಹಾಗೆ ಅಮೌಂಟ್ ತೊಗೊಂಡಿರಬೇಕು. ಸೊ ಇಟ್ ಈಸ್ 17,000 ದಿಸ್ ಸೈಡ್ ಆ್ಯಂಡ್ 17,000. ಇದರಲ್ಲಿ ಈ ಸೈಡಿನ ಅಮೌಂಟನ್ನು ಲೆಸ್ ಮಾಡಿದರೆ 5,000 ಆಗುತ್ತಲ್ವ ಟೋಟಲ್. ಅದನ್ನು ಲೆಸ್ ಮಾಡಿದರೆ 12,000 ಬ್ಯಾಲೆನ್ಸ್ ಬಂತು. ಇದಕ್ಕೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಇದು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್, ಇದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಸೊ ಇದಿಷ್ಟನ್ನು ನೀಟಾಗಿ ಬರೆದ್ರೆ ಯಾವುದೇ 5 ಇಮ್ಯಾಜಿನರಿ ಫಿಗರ್ಸನ್ನು ತೊಗೋಬೋದು ನೀವು. ಅದನ್ನು ತೊಗೊಂಡು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಕರೆಕ್ಟಾಗಿ ಫಾರ್ಮ್ಯಾಟ್ ಹಾಕಿ ಹೆಡ್ಡಿಂಗ್ ಬರೆದು ಪ್ರಿಪೇರ್ ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಖಂಡಿತವಾಗಿ ಸಿಗುತ್ತೆ ಇದರಲ್ಲಿ. ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಕ್ಲಾಸಿಫೈ ದಿ ಫಾಲೋಯಿಂಗ್ ಇಂಟು ರೆವೆನ್ಯೂ ಆ್ಯಂಡ್ ಕ್ಯಾಪಿಟಲ್ ಐಟಮ್ಸ್. ಎನಿ 5 ಐಟಮ್ಸ್ ವಿಲ್ ಬಿ ಗಿವನ್. ಸೊ ಯಾವುದಾದ್ರೂ 5 ಐಟಮ್ಸನ್ನು ಕೊಟ್ಟು ಇದನ್ನು ಕ್ಯಾಪಿಟಲ್ ಮತ್ತು ರೆವೆನ್ಯೂ ಐಟಮ್ಸ್ ಆಗಿ ಕ್ಲಾಸಿಫೈ ಮಾಡಿ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರೋವಂಥ ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಬಿಟ್ಟು ಬೇರೆದನ್ನು ಕೂಡ ಕೇಳಬಹುದು. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ನೀವು ಒಂದು ಮೈಂಡಲ್ಲಿ ಇಟ್ಕೊಂಡಿರಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಹೋಗುವಂಥ ಐಟಮ್ಸ್ ಎಲ್ಲದೂ ಕೂಡ ಕ್ಯಾಪಿಟಲ್ ಐಟಮ್ಸ್ ಆಗಿರುತ್ತೆ. ಹಾಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಂಟ್ರಿ ಮಾಡುವಂಥ ಪ್ರತಿಯೊಂದು ಐಟಮ್ ಕೂಡ ರೆವೆನ್ಯೂ ಐಟಮ್ ಆಗಿರುತ್ತೆ. ಇನ್ನು ಕೆಲವೊಂದು ಐಟಮ್ ನಿಮಗೆ ಗೊತ್ತಿರೋದಿಲ್ಲ ಎಲ್ಲಿ ಎಂಟ್ರಿ ಆಗುತ್ತೆ ಅಂತ. ಸೊ ಆ ಥರದ್ದನ್ನು ಇಲ್ಲಿ ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ, ಅದನ್ನ ಹೇಳುವಾಗಲೇ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಐಟಮ್, ಲೀಗಲ್ ಚಾರ್ಜಸ್ ಇನ್ಕರ್ಡ್ ಇನ್ ಕನೆಕ್ಷನ್ ವಿತ್ ಪರ್ಚೇಸ್ ಆಫ್ ಲ್ಯಾಂಡ್. ನೋಡಿ, ಇದು ಒಂದು ಲ್ಯಾಂಡ್ ಅಂದರೆ ಇದು ಕ್ಯಾಪಿಟಲ್ ಐಟಮ್ ಅಲ್ವಾ, ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ಸೊ ಈ ಲ್ಯಾಂಡನ್ನು ಪರ್ಚೇಸ್ ಮಾಡುವಾಗ ಲೀಗಲ್ ಚಾರ್ಜಸ್ ಆದರೆ, ಅಂದರೆ ಪರ್ಚೇಸ್ ಮಾಡೋ ಟೈಮಿಗೆ, ಇನ್ಸ್ಟಾಲೇಷನ್ ಮಾಡೋ ಟೈಮಿಗೆ ಅಥವಾ ಪರ್ಚೇಸ್ ಮಾಡೋ ಟೈಮಿಗೆ ಆಗುವಂಥ ಎಲ್ಲ ಕಾಸ್ಟ್ ಕೂಡ ಅದನ್ನು ನಾವು ಪರ್ಚೇಸ್ ಪ್ರೈಸಿಗೆ ಆ್ಯಡ್ ಮಾಡ್ತೀವಿ. ನೀವು ಇದನ್ನು ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಿ ಜರ್ನಲ್ ಎಂಟ್ರಿ ಹಾಕುವಾಗ. ಸೊ ಇದು ಕ್ಯಾಪಿಟಲ್ ಐಟಮ್ ಆಗುತ್ತೆ. ನಿಮ್ಗೆ ಗೊತ್ತಿರಲಿ, ಪರ್ಚೇಸ್ ಮಾಡುವಾಗ ಅಥವಾ ಇನ್ಸ್ಟಾಲೇಷನ್ ಮಾಡುವಾಗ ಯಾವುದೇ ಫಿಕ್ಸ್ಡ್ ಅಸೆಟನ್ನು ಏನೇನು ಚಾರ್ಜಸ್ ಆಗುತ್ತಲ್ಲ ಅದೆಲ್ಲ ಚಾರ್ಜಸನ್ನು ಕೂಡ ನಾವು ಕ್ಯಾಪಿಟಲ್ ಐಟಮ್ ಅಂತ ಕನ್ಸಿಡರ್ ಮಾಡಿ ಆ ಅಸೆಟ್ನ ಪರ್ಚೇಸ್ ಅಮೌಂಟ್ಗೆ ಆ್ಯಡ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಒನ್, ಬ್ರೋಕರೇಜ್ ಪೇಯ್ಡ್ ಫಾರ್ ರೈಸಿಂಗ್ ಅ ಲೋನ್ ಫಾರ್ ದಿ ಪರ್ಪಸ್ ಆಫ್ ಬಿಸ್ನೆಸ್. ಇಲ್ಲಿ ನೋಡಿ, ಲೋನ್ ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸುವಂಥ ಐಟಮ್ ಅಲ್ವಾ, ಅಂದರೆ ಕ್ಯಾಪಿಟಲ್ ಐಟಮ್. ಸೊ ಈ ಲೋನನ್ನು ರೈಸ್ ಮಾಡುವಾಗ ಬ್ರೋಕರೇಜ್ ಪೇ ಆದರೆ, ಅಂದರೆ ಮೊದಲು ಲೋನ್ ತೊಗೊಳ್ಳೋವಾಗಲೇ ಬ್ರೋಕರೇಜ್ ಪೇ ಆದರೆ ಅದು ಕ್ಯಾಪಿಟಲ್ ಐಟಮ್ ಅಂತ ಕನ್ಸಿಡರೇಷನ್ ಆಗುತ್ತೆ, ಲೋನ್ ಅಮೌಂಟ್ ಜೊತೆ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ವೈಟ್ ವಾಷಿಂಗ್ ಆಫ್ ಓಲ್ಡ್ ಬಿಲ್ಡಿಂಗ್ಸ್. ಓಲ್ಡ್ ಬಿಲ್ಡಿಂಗನ್ನು ವೈಟ್ ವಾಷಿಂಗ್ ಮಾಡ್ತಾ ಇದ್ದಾರೆ, ಅಂದರೆ ಇದು ಮೇಂಟೆನೆನ್ಸ್ ಆಗ್ತಾ ಇದೆ ಅಲ್ವಾ. ಓಲ್ಡ್ ಬಿಲ್ಡಿಂಗ್ ಮೇಂಟೆನೆನ್ಸ್ ಆಗ್ತಾ ಇದ್ರೆ, ಅಂದರೆ ಯಾವುದೇ ಫಿಕ್ಸ್ಡ್ ಅಸೆಟ್ಟಿಗೆ ಅದರ ಕೆಪಾಸಿಟಿಯನ್ನು ಮೇಂಟೈನ್ ಮಾಡೋದಕ್ಕೆ ನಾವು ಅಮೌಂಟನ್ನು ಸ್ಪೆಂಡ್ ಮಾಡಿದರೆ ಅದನ್ನು ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂಥೇಳಿ ಕನ್ಸಿಡರೇಷನ್ ಮಾಡ್ತೀವಿ. ಸೊ ಯಾವುದೇ ಫಿಕ್ಸ್ಡ್ ಅಸೆಟನ್ನು ಮೇಂಟೆನೆನ್ಸ್ ಪರ್ಪಸ್ಸಿಗೆ ಖರ್ಚು ಮಾಡಿದ್ರೆ ಅದು ರೆವೆನ್ಯೂ ಎಕ್ಸ್ಪೆನ್ಸ್ ಆಗುತ್ತೆ. ಆ್ಯಂಡ್ ಅದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಖರ್ಚು ಮಾಡಿದರೆ, ಅಂದರೆ ಫಿಕ್ಸ್ಡ್ ಅಸೆಟ್ನ ವ್ಯಾಲ್ಯೂವನ್ನು ಮತ್ತು ಜಾಸ್ತಿ ಮಾಡೋದಕ್ಕೆ ಏನಾದರೂ ಅಮೌಂಟ್ ಖರ್ಚಾದರೆ ಅದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಥೇಳಿ ಕನ್ಸಿಡರೇಷನ್ ಮಾಡ್ತೀವಿ. ನೋಡಿ, ಇಲ್ಲಿ ವೈಟ್ ವ್ಯಾಷಿಂಗ್ ಆಫ್ ಓಲ್ಡ್ ಬಿಲ್ಡಿಂಗ್ ಅಂದರೆ ಅದು ಮೇಂಟೆನೆನ್ಸ್ ಪರ್ಪಸ್ಸಿಗೋಸ್ಕರ ಮಾಡ್ತಾ ಇರುವಂಥ ಖರ್ಚು ಅಲ್ವಾ. ಸೊ ಇದು ರೆವೆನ್ಯೂ ಐಟಮ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಅಮೌಂಟ್ ಸ್ಪೆಂಟ್ ಆನ್ ರಿಪೇರ್ಸ್ ಟು ಸೆಕೆಂಡ್ ಹ್ಯಾಂಡ್ ಮೋಟರ್ ಕಾರ್ ಬಿಫೋರ್ ಇಟ್ ಈಸ್ ಯೂಸ್ಡ್. ವೆರಿ ಇಂಪಾರ್ಟೆಂಟ್. ರಿಪೇರ್ಸ್ ಅಂದರೆ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋದು ನಿಮ್ಗೆ ಗೊತ್ತಿದೆ. ಆದರೆ ಇದು ಸೆಕೆಂಡ್ ಹ್ಯಾಂಡ್ ಮೋಟರ್ ಕಾರನ್ನು ಯೂಸ್ ಮಾಡೋದಕ್ಕೂ ಮೊದಲೇ ಮಾಡ್ತಾ ಇರೋ ರಿಪೇರ್ ಚಾರ್ಜಸ್. ಅಂದರೆ ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡಿರುವಂಥ ಒಂದು ಅಸೆಟ್ ಏನಿದೆ ಅದರ ಒಂದು ಕೆಪಾಸಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಅಮೌಂಟನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಲ್ವಾ. ಹಾಗೆ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಅಮೌಂಟ್ ಸ್ಪೆಂಡ್ ಆದರೆ ಅದು ಕ್ಯಾಪಿಟಲ್ ಐಟಮ್. ಸೊ ನೋಡಿ, ಅದು ಯೂಸ್ ಮಾಡೋದಕ್ಕಿಂತ ಮುಂಚೆನೇ ಆಗಿರೋವಂಥ ರಿಪೇರ್ ಚಾರ್ಜಸ್. ಇದು ಯೂಸ್ ಮಾಡಿ ಆದಮೇಲೆ ಮಾಡ್ತಾ ಇರೋ ರಿಪೇರ್ ಚಾರ್ಜಸ್ ಆದರೆ ಅದು ಮೇಂಟೆನೆನ್ಸ್ ಪರ್ಪಸ್ಸಿಗೆ ಆಗ್ತಿತ್ತು. ಬಟ್ ಇದು ಆ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಮಾಡ್ತಾ ಇರೋದನ್ನ ಕ್ಯಾಪಿಟಲ್ ಐಟಮ್ ಅಂಥೇಳಿ ಕನ್ಸಿಡರೇಷನ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಪೀರಿಯಾಡಿಕಲ್ ರಿಪೇರ್ಸ್ ಆ್ಯಂಡ್ ರಿಪ್ಲೇಸ್ಮೆಂಟ್ಸ್ ಆಫ್ ಪ್ಲ್ಯಾಂಟ್. ಒಂದು ಪ್ಲ್ಯಾಂಟನ್ನು ಪೀರಿಯಾಡಿಕಲಿ ರಿಪೇರ್ ಮತ್ತು ರಿಪ್ಲೇಸ್ಮೆಂಟ್ ಮಾಡ್ತಾ ಇರ್ತಾರೆ, ಅಂದರೆ ಮೇಂಟೆನೆನ್ಸ್ ಪರ್ಪಸ್ಸಿಗೋಸ್ಕರ ಅಲ್ವಾ. ಸೊ ಇದು ರೆವೆನ್ಯೂ ಐಟಮ್. ನೆಕ್ಸ್ಟ್ ನೋಡಿ, ಲೈಫ್ ಮೆಂಬರ್ಶಿಪ್ ಫೀಸ್, ಅಂದರೆ ಲೈಫ್ ಟೈಮ್ ಮೆಂಬರ್ಶಿಪ್ಗೋಸ್ಕರ ಮೆಂಬರ್ಸಿಂದ ಅಮೌಂಟನ್ನು ತೊಗೊಂಡ್ರೆ ಅದಕ್ಕೆ ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಕರಿತೀವಿ. ಇಟ್ ಈಸ್ ನಾನ್ ರಿಪೀಟಿಂಗ್ ಇನ್ ನೇಚರ್, ಅಂದರೆ ಒಂದು ಸಲ ಮಾತ್ರ ರಿಸೀವ್ ಆಗುತ್ತೆ. ಸೊ ಒನ್ ಟೈಮ್ ರಿಸೀವ್ ಆಗುವಂಥದ್ದು ಆಲ್ಮೋಸ್ಟ್ ಅದು ಕ್ಯಾಪಿಟಲ್ ಐಟಮ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಸೇಲ್ ಪ್ರೊಸೀಡ್ಸ್ ಆಫ್ ಟೆನ್ನಿಸ್ ಬಾಲ್ಸ್.
ಅಂದರೆ ಸ್ಪೋರ್ಟ್ಸ್ ಮಟೀರಿಯಲ್ ಆಯ್ತು ಇದು. ಅಂದರೆ ಓಲ್ಡ್ ಟೆನ್ನಿಸ್ ಬಾಲು ಇದನ್ನು ಸೇಲ್ ಮಾಡ್ತಾರೆ, ಹೊಸದನ್ನು ಯಾರೂ ಸೇಲ್ ಮಾಡೋದಿಲ್ಲ ಅಲ್ವಾ. ಸೊ ಈ ಥರ ಸ್ಮಾಲ್ ಮಟೀರಿಯಲ್ಸನ್ನು, ಸ್ಪೋರ್ಟ್ಸ್ ಮಟೀರಿಯಲ್ಸನ್ನು ಸೇಲ್ ಮಾಡಿದರೆ ಅದು ರೆವೆನ್ಯೂ ಐಟಮ್ ಅಂಥೇಳಿ ಕನ್ಸಿಡರೇಷನ್ ಆಗುತ್ತೆ. ಅಸೆಟ್ ಸೇಲ್ ಆಗಿದೆ ಅಂತ ನಾವು ಇದನ್ನು ಕನ್ಸಿಡರ್ ಮಾಡೋದಿಲ್ಲ, ಯಾಕಂದರೆ ಅದು ಸ್ಮಾಲ್ ಅಮೌಂಟ್ ಆಗಿರುತ್ತಲ್ವ, ಹಾಗಾಗಿ. ನೆಕ್ಸ್ಟ್, ಪ್ರೈಸ್ ಅಮೌಂಟ್ ರಿಸೀವ್ಡ್ ಫ್ರಮ್ ಎ ಲಾಟರಿ. ಸೊ ಇದನ್ನು ನಾವು ಕ್ಯಾಪಿಟಲ್ ಐಟಮ್ ಅಂಥೇಳಿ ಕನ್ಸಿಡರೇಷನ್ ಮಾಡ್ತೀವಿ. ನೆಕ್ಸ್ಟ್, ಆನರೇರಿಯಮ್ ಪೇಯ್ಡ್ ಟು ದಿ ಸೆಕ್ರೆಟರಿ. ಆನರೇರಿಯಮ್ ಅಂದರೆ ಗೌರವಧನ. ಆನರೇರಿಯಮ್ ಈಸ್ ಎ ರೆವೆನ್ಯೂ ಐಟಮ್. ಯಾರಿಗೆ ಪೇ ಮಾಡಲಿ, ಆನರೇರಿಯಮ್ ಪೇ ಮಾಡಿದ್ದಾರೆ ಅಂದರೆ ಅದು ರೆವೆನ್ಯೂ ಐಟಮ್ ಅಂಥೇಳಿ ಕನ್ಸಿಡರೇಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಲೆಗಸೀಸ್ ರಿಸೀವ್ಡ್. ಲೆಗಸೀಸ್ ಅಂತಂದರೆ ಯಾರೋ ಒಬ್ಬರು NPOಗೆ ವಿಲ್ ಮಾಡಿಟ್ಟು ತೀರ್ಕೊಂಡ್ರೆ ಸೊ ಅವರ ಆಸ್ತಿ ಆ NPOಗೆ ಸೇರುತ್ತೆ ಅಲ್ವಾ. ಸೊ ಹೀಗೆ ರಿಸೀವ್ ಆಗಿದ್ದು ಇದು ಆಸ್ತಿ ಅಂತ ಕನ್ಸಿಡರೇಷನ್ ಆಗುತ್ತಲ್ವಾ. ಸೊ ಕ್ಯಾಪಿಟಲ್ ಐಟಮ್, ಅದು ನಮಗೆ ಅಸೆಟ್ ಆಗುತ್ತೆ. ನೆಕ್ಸ್ಟ್, ಕಾಸ್ಟ್ ಆಫ್ ಇನ್ಸ್ಟಾಲಿಂಗ್ ಲೈಟ್ಸ್ ಆ್ಯಂಡ್ ಫ್ಯಾನ್ಸ್. ನೋಡಿ, ಲೈಟ್ಸ್ ಆ್ಯಂಡ್ ಫ್ಯಾನ್ಸ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ. ಈ ಲೈಟ್ ಆ್ಯಂಡ್ ಫ್ಯಾನ್ಸನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಕಾಸ್ಟ್ ಮಾಡಿದರೆ, ಅಂದರೆ ಮೊದಲನೇ ಸಲ ಅದು ಯೂಸ್ ಆಗೋದಕ್ಕಿಂತ ಮುಂಚೆನೇ ಅದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಎಕ್ಸ್ಪೆಂಡಿಚರ್ ಮಾಡಿದರೆ ಅದನ್ನು ನಾವು ಕ್ಯಾಪಿಟಲ್ ಐಟಮ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತೀವಿ. ಅಂದರೆ ಲೈಟ್ ಆ್ಯಂಡ್ ಫ್ಯಾನ್ಸಿಗೆ ಎಷ್ಟು ಚಾರ್ಜ್ ಆಗಿದೆಯಲ್ಲ ಅದ್ರ ಜೊತೆಗೆ ಅದನ್ನು ಆ್ಯಡ್ ಮಾಡ್ತೀವಿ, ಇನ್ಸ್ಟಾಲೇಷನ್ಗೆ ಅಮೌಂಟನ್ನು ಕೂಡ. ಇದು ಯಾವುದೇ ಫಿಕ್ಸ್ಡ್ ಅಸೆಟ್ಗೆ ಕೂಡ ಅನ್ವಯಿಸುತ್ತೆ. ಯಾವುದೇ ಫಿಕ್ಸ್ಡ್ ಅಸೆಟನ್ನು ಇನ್ಸ್ಟಾಲ್ ಮಾಡುವಾಗ, ಅದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆನೇ ಇನ್ಸ್ಟಾಲ್ ಮಾಡುವಾಗ ಕಾಸ್ಟ್ ಆಗುತ್ತಲ್ಲ, ಅದನ್ನು ಕ್ಯಾಪಿಟಲ್ ಐಟಮ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡಿ ಪರ್ಚೇಸ್ ಅಮೌಂಟ್ ಜೊತೆಗೆ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಫಾರ್ ಸ್ಪೆಷಲ್ ಪರ್ಪಸ್. ಯಾವುದೇ ಸ್ಪೆಷಲ್ ಅನ್ನೋ ವರ್ಡ್ ಬಂತು ಅಂತಂದರೆ ಇಟ್ ಈಸ್ ಕ್ಯಾಪಿಟಲ್ ಐಟಮ್. ಓಕೆ, ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಶೋ ಮಾಡ್ತೀವಿ, ನಿಮ್ಗೆ ಗೊತ್ತಿದೆ. ಸೊ ಒಂದು ಸ್ಪೆಷಲ್ ಪರ್ಪಸ್ಸಿಗೋಸ್ಕರ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ರಿಸೀವ್ ಆಗಿದೆ ಅಂತೆ, ಹಾಗಾಗಿ ಕ್ಯಾಪಿಟಲ್ ಐಟಮ್. ನೆಕ್ಸ್ಟ್, ಲ್ಯಾಬೊರೇಟರಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಸೈನ್ಸ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್. ಸೊ ಇಟ್ ಈಸ್ ಎ ರೆವೆನ್ಯೂ ಎಕ್ಸ್ಪೆಂಡಿಚರ್. ಅಂದರೆ ಲ್ಯಾಬೊರೇಟ್ರಿಯಲ್ಲಿ ಆಗ್ತಾ ಇರುವಂಥ ಡೇ ಟು ಡೇ ಎಕ್ಸ್ಪೆನ್ಸ್ ಆಗಿರುತ್ತೆ, ಹಾಗಾಗಿ ರೆವೆನ್ಯೂ ಇನ್ ನೇಚರ್. ರಿಪೀಟಿಂಗ್ ಇನ್ ನೇಚರ್ ಇರುವಂಥದ್ದು ರೆವೆನ್ಯೂ ಐಟಮ್ ಆಗುತ್ತೆ. ಇದೆಲ್ಲ ರಿಪೀಟಿಂಗ್ ಇನ್ ನೇಚರ್ ಆಯ್ತಲ್ವಾ. ನೆಕ್ಸ್ಟ್, ಪ್ರೈಸ್ ಅವಾರ್ಡೆಡ್ ಟು ಸ್ಟೂಡೆಂಟ್ಸ್ ಆನ್ ದಿ ಕಾಲೇಜ್ ಡೇ. ಸೊ ಕಾಲೇಜ್ ಡೇ ದಿನ ಪ್ರೈಸ್ ಅವಾರ್ಡ್ ಆಗ್ತಾ ಇದೆ, ಇಟ್ ಈಸ್ ಅ ರೆವೆನ್ಯೂ ಐಟಮ್. ಅಂದರೆ ಇಯರ್ಲಿ ಅದು ರಿಪೀಟ್ ಆಗುತ್ತಲ್ವಾ. ಸೊ ಇಟ್ ಈಸ್ ಅ ರೆವೆನ್ಯೂ ಐಟಮ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ನೆಕ್ಸ್ಟ್ ನೋಡಿ, ಮ್ಯಾಚ್ ಎಕ್ಸ್ಪೆನ್ಸಸ್ ಮೆಟ್ ಔಟ್ ಆಫ್ ಮ್ಯಾಚ್ ಫಂಡ್. ನೋಡಿ, ಮ್ಯಾಚ್ ಫಂಡ್ ಅಂಥೇಳಿ ಒಂದಷ್ಟು ಅಮೌಂಟನ್ನು ಎತ್ತಿಟ್ಟಿದ್ದಾರೆ. ಅದರಲ್ಲಿ ಮ್ಯಾಚ್ ಎಕ್ಸ್ಪೆನ್ಸಸ್ಸನ್ನು, ಅಂದರೆ ಮ್ಯಾಚ್ಗೆ ಎಷ್ಟು ಎಕ್ಸ್ಪೆನ್ಸ್ ಆಗಿದೆ ಅದನ್ನು ಡಿಡಕ್ಟ್ ಮಾಡ್ತಾ ಇದ್ದಾರೆ. ಇದು ಕ್ಯಾಪಿಟಲ್ ಐಟಮ್ ಆಗುತ್ತೆ. ಓಕೆ, ಯಾವುದೇ ಫಂಡ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದರೆ, ಒಂದು ಪರ್ಟಿಕ್ಯುಲರ್ ಸ್ಪೆಷಲ್ ಪರ್ಪಸ್ಗೆ ಫಂಡ್ ಕ್ರಿಯೇಟ್ ಆಗಿದ್ದರೆ ಅದು ಕ್ಯಾಪಿಟಲ್ ಐಟಮ್ ಆಗುತ್ತೆ. ಅದರಲ್ಲಿ ಯಾವುದೇ ಎಕ್ಸ್ಪೆನ್ಸಸ್ಸನ್ನು ಡಿಡಕ್ಟ್ ಮಾಡಿದರೆ ಅದು ಕೂಡ ಕ್ಯಾಪಿಟಲ್ ಐಟಮ್ ಅಂಥೇಳಿ ಕನ್ಸಿಡರೇಷನ್ ಆಗುತ್ತೆ. ನೆಕ್ಸ್ಟ್, ಆನರೇರಿಯಮ್ ಪೇಯ್ಡ್ ಟು ಅ ಸರ್ಜನ್ ಬೈ ಹಾಸ್ಪಿಟಲ್. ಅಗೇನ್ ಇಟ್ ಈಸ್ ಅ ರೆವೆನ್ಯೂ ಐಟಮ್. ನಾನು ಆಗಲೇ ಹೇಳಿದೆ ನಿಮಗೆ, ಆನರೇರಿಯಮ್ ಈಸ್ ಅ ರೆವೆನ್ಯೂ ಐಟಮ್. ನೆಕ್ಸ್ಟ್, ಇನ್ಸ್ಟಾಲೇಷನ್ ಚಾರ್ಜಸ್ ಆಫ್ ನ್ಯೂ ಮಷಿನರಿ. ನ್ಯೂ ಮಷಿನರಿ, ಹೊಸ ಮಷಿನರಿ ಯೂಸ್ ಮಾಡೋದಕ್ಕಿಂತ ಮುಂಚೆ ಆಗ್ತಾ ಇರುವಂಥ ಚಾರ್ಜಸ್, ಅದನ್ನು ಇನ್ಸ್ಟಾಲೇಷನ್ ಮಾಡೋದಕ್ಕೆ ಆಗಲೇ ಡಿಸ್ಕಸ್ ಮಾಡಿದ್ವಿ, ಇಟ್ ಈಸ್ ಅ ಕ್ಯಾಪಿಟಲ್ ಐಟಮ್. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಆ್ಯಂಡ್ ಪೀರಿಯಾಡಿಕಲ್ಸ್. ಸೊ ನ್ಯೂಸ್ ಪೇಪರ್ ಮತ್ತು ಪಿರಿಯಾಡಿಕಲ್ಸನ್ನು ತರಿಸೋದಕ್ಕೆ ಸಬ್ಸ್ಕ್ರಿಪ್ಷನ್ ಮಾಡ್ತಾ ಇದ್ದಾರೆ, ಇಟ್ ಈಸ್ ಅ ರೆವೆನ್ಯೂ ಐಟಮ್. ಅಂದರೆ ಇದು ಡೇ ಟು ಡೇ ಆಗುವಂಥ ಎಕ್ಸ್ಪೆನ್ಸಸ್ ಅಲ್ವಾ. ನೆಕ್ಸ್ಟ್, ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಪೆವಿಲಿಯನ್ ಬೈ ಸ್ಪೋರ್ಟ್ಸ್ ಕ್ಲಬ್. ಸೊ ಸ್ಪೋರ್ಟ್ಸ್ ಕ್ಲಬ್ ಒಂದು ಪೆವಿಲಿಯನನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಕಾಸ್ಟ್ ಮಾಡ್ತಾ ಇದೆ ಅಥವಾ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ, ಇಟ್ ಈಸ್ ಕ್ಯಾಪಿಟಲ್ ಇನ್ ನೇಚರ್. ಇಟ್ ಈಸ್ ಅ ಫಿಕ್ಸ್ಡ್ ಅಸೆಟ್ ಫಾರ್ ದಟ್ ಸ್ಪೋರ್ಟ್ಸ್ ಕ್ಲಬ್, ರೈಟ್. ನೆಕ್ಸ್ಟ್, ಡೊನೇಷನ್ ರಿಸೀವ್ಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಸ್ವಿಮ್ಮಿಂಗ್ ಪೂಲ್ಸ್. ನೋಡಿ, ಒಂದು ಸ್ಪೆಷಲ್ ಪರ್ಪಸ್ಸಿಗೋಸ್ಕರ ಡೊನೇಷನ್ ರಿಸೀವ್ ಆದರೆ ಅದು ಕ್ಯಾಪಿಟಲ್ ಐಟಮ್ ಆಗುತ್ತೆ. ಜನರಲ್ ಪರ್ಪಸ್ಸಿಗೆ ಡೊನೇಷನ್ ರಿಸೀವ್ ಆದರೆ, ಜಸ್ಟ್ ಡೊನೇಷನ್ ರಿಸೀವ್ಡ್ ಅಂತ ಕೊಟ್ಟಿದ್ರೆ ಅದು ರೆವೆನ್ಯೂ ಐಟಮ್ ಆಗುತ್ತೆ. ಬಟ್ ಯಾವುದಾದ್ರೂ ಪರ್ಪಸ್ಸಿಗೆ, ಸ್ಪೆಷಲ್ ಪರ್ಪಸ್ಸಿಗೆ ಅದು ರಿಸೀವ್ ಆಗಿದ್ದರೆ ಕ್ಯಾಪಿಟಲ್ ಐಟಮ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತೀವಿ. ನೆಕ್ಸ್ಟ್, ಕ್ಯಾರೇಜ್ ಪೇಯ್ಡ್ ಆನ್ ಗೂಡ್ಸ್ ಪರ್ಚೇಸ್ಡ್. ಕ್ಯಾರೇಜ್ ಈಸ್ ರೆವೆನ್ಯೂ ಐಟಮ್. ಸೊ ಇದು ಡೇ ಟು ಡೇ ಆಗುವಂಥದ್ದು, ರಿಪೀಟಿಂಗ್ ಇನ್ ನೇಚರ್, ಹಾಗಾಗಿ ಅದನ್ನು ರೆವೆನ್ಯೂ ಐಟಮ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತೀವಿ. ನೆಕ್ಸ್ಟ್, ಸ್ಯಾಲರಿ ಪೇಯ್ಡ್ ಟು ಗ್ರೌಂಡ್ ಮೆನ್ ಫಾರ್ ಅಪ್ ಕೀಪ್ ಆಫ್ ಗ್ರೌಂಡ್. ಅಂದರೆ ಗ್ರೌಂಡನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಸ್ಯಾಲ್ರಿ ಪೇ ಮಾಡ್ತಾ ಇದ್ದಾರೆ, ಇಟ್ ಈಸ್ ಆಬ್ವಿಯಸ್ಲಿ ರೆವೆನ್ಯೂ ಐಟಮ್. ಮೇಂಟೆನೆನ್ಸ್ ಪರ್ಪಸ್ ಅಂದರೆ ರೆವೆನ್ಯೂ ಐಟಮ್ ಆಗುತ್ತೆ.
ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಆಗಲೇ ಹೇಳಿದಲ್ವಾ ಟೆನ್ನಿಸ್ ಬಾಲ್ ಸೇಲ್ ಆದರೆ ಅದು ರೆವೆನ್ಯೂ ಐಟಮ್ ಅಂತ. ಹಾಗೆ ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲನ್ನು ಸೇಲ್ ಮಾಡಿದರೆ ಕೂಡ ರೆವೆನ್ಯೂ ಐಟಮ್ ಆಗುತ್ತೆ ಅದು, ಬಿಕಾಸ್ ಇಟ್ ಈಸ್ ವೆರಿ ಸ್ಮಾಲ್ ಅಮೌಂಟ್. ಅಂದರೆ ಅದು ಯಾವುದೇ ಅಸೆಟನ್ನು ಸೇಲ್ ಮಾಡಿದಾಗಿಲ್ಲ, ಬದಲಾಗಿ ಓಲ್ಡ್ ಸ್ಕ್ರ್ಯಾಪ್ಸನ್ನು ಸೇಲ್ ಮಾಡಿದಾಗಾಯ್ತಲ್ವಾ, ಸೊ ಅದನ್ನು ನಾವು ರೆವೆನ್ಯೂ ಐಟಮ್ ಅಂಥೇಳಿ ಕನ್ಸಿಡರೇಷನ್ ಮಾಡ್ತೀವಿ. ನೆಕ್ಸ್ಟ್ ಲಾಕರ್ ರೆಂಟ್ ಪೇಯ್ಡ್. ಲಾಕರ್ ರೆಂಟ್ ಈಸ್ obviously revenue item, repeating in nature. Next, interest on loan taken for construction of building. ಯಾವುದೇ ಪರ್ಪಸ್ಸಿಗೆ ಲೋನ್ ಮಾಡಿರಲಿ, ಯಾವುದೇ ಲೋನ್ ಮೇಲೆ ಇಂಟ್ರೆಸ್ಟನ್ನು ಪೇ ಮಾಡಿದರೆ ಇಟ್ ಈಸ್ ರೆವೆನ್ಯೂ ಐಟಮ್, ಅಂದರೆ ರಿಪೀಟಿಂಗ್ ಇನ್ ನೇಚರ್ ಅಲ್ವಾ. ಸೊ ರಿಪೀಟ್ ಆಗುವಂಥದ್ದು ಇಂಟ್ರೆಸ್ಟ್ ಅಂದರೆ, ಹಾಗಾಗಿ ರೆವೆನ್ಯೂ ಐಟಮ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತೀವಿ. ಇನ್ನು ಲಾಸ್ಟ್ ವಿಡಿಯೋ ಮಾಡುವಾಗ ನೀವು ಕೇಳಿದ್ರಿ ಮ್ಯಾಮ್ ಒಂದ್ಸಲ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಸಮ್ ಅಪ್ ಮಾಡಿ ಅಂತ. ಸೊ ಇನ್ ಡೀಟೇಲ್ ಮಾಡೋದಕ್ಕಾಗೋದಿಲ್ಲ, ನಿಮ್ಗೆ ಗೊತ್ತಿದೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಈ ವರ್ಷ ಆಗಿರುವಂಥ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ಸನ್ನು ಬರಿತೀರಿ ಅಥವಾ ರೆವೆನ್ಯೂ ಐಟಮ್ಸನ್ನು ಬರಿತಾ ಹೋಗ್ತೀರಿ. ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಐಟಮ್ಸ್ ಅಂದರೆ ಅಸೆಟ್ಸ್ ಇರ್ಬೋದು ಅಥವಾ ಲಯಾಬಿಲಿಟೀಸ್ ಇರ್ಬೋದು, ಅದನ್ನು ಬರಿತಾ ಹೋಗ್ತೀರಿ. ಇದ್ರ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಥಿಯರಿಟಿಕಲ್ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ವಾ. ಸೊ ಈಗ ಇದರಲ್ಲಿ ಕೆಲವೊಂದು ಪಾಯಿಂಟನ್ನು ಸಮ್ ಅಪ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಈ ಕಡೆ ಎಕ್ಸ್ಪೆಂಡಿಚರ್ಸನ್ನು ಬರಿತೀವಿ ಅಲ್ವಾ. ಡೆಬಿಟ್ ಸೈಡಲ್ಲಿ ಎಕ್ಸ್ಪೆಂಡಿಚರ್ ಬರುತ್ತೆ ಆ್ಯಂಡ್ ಕ್ರೆಡಿಟ್ ಸೈಡಲ್ಲಿ ಇನ್ಕಮ್ಸ್ ಬರುತ್ತೆ. ಆ್ಯಂಡ್ ಅಮೌಂಟ್ ಇನ್ ರುಪೀಸ್ ಆ್ಯಂಡ್ ಇಲ್ಲಿ ಡೆಬಿಟ್ ಕ್ರೆಡಿಟನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಫಾರ್ಮ್ಯಾಟ್ ನೀಟಾಗಿ ಹಾಕಬೇಕಾಗಿದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನಲ್ಲಿ. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ನೋಡಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ ಅಂತಲೇ ಬರಿಬೇಕು. 31/3/2018 ಲೈಕ್ ದಟ್, ಯಾವ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ಗೆ. ಹಾಗೆಯೇ ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಸ್ ಆನ್ ಅಂತಲೇ ಬರಿತೀವಿ, ಆನ್ ಪರ್ಟಿಕ್ಯುಲರ್ ಡೇಟ್ ಇಟ್ ಈಸ್. ಸೊ ಆ್ಯಸ್ ಆನ್ ಯಾವ ಡೇಟ್ ಅಂಥೇಳಿ ಇಯರ್ ಎಂಡ್ ಡೇಟನ್ನು ಬರಿತೀವಿ. ಆ್ಯಂಡ್ ಇಲ್ಲಿ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡೋದಿಲ್ಲ, ನಿಮ್ಗೆ ಗೊತ್ತಿದೆ. ಆ್ಯಂಡ್ ಅಮೌಂಟ್ ಇನ್ ರುಪೀಸ್ ಇಲ್ಲಿ ಅಸೆಟ್ಸನ್ನು ಬರಿತೀವಿ, ಹಾಗೆ ಈ ಕಡೆಗೆ ಲಯಬಿಲಿಟೀಸನ್ನು ಬರಿತೀವಿ. ನೋಡಿ, ನಾನಿಲ್ಲಿ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಆರ್ ಲಾಸ್ಟ್ ಇಯರ್ ಹಾಗೆ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್ ಆರ್ ಲಾಸ್ಟ್ ಇಯರನ್ನು ಸಮ್ ಅಪ್ ಮಾಡ್ತಾ ಇದ್ದೀನಿ. ಆ ಪಾಯಿಂಟನ್ನು ನಿಮ್ಗೆ ಗೊತ್ತಿದೆ, ಎಕ್ಸ್ಪೆಂಡಿಚರಲ್ಲಿ ಮೇಯ್ನಾಗಿ ಸ್ಯಾಲರಿ ಬರುತ್ತೆ, ಇನ್ನು ಉಳಿದಿರೋವಂಥ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ಇರ್ಬೋದು ಅಥವಾ ರೆಂಟ್ ಇರ್ಬೋದು ಅಥವಾ ಪೋಸ್ಟೇಜ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಇರ್ಬೋದು, ಇದೆಲ್ಲ ಬರ್ತಾ ಹೋಗುತ್ತೆ. ಆ್ಯಂಡ್ ಅದೆಲ್ಲ ನೀವು ತೊಗೋತೀರಿ, ನಿಮ್ಗೆ ಗೊತ್ತಿದೆ. ನಾನು ಇಲ್ಲಿ ಯಾಕೆ ಸ್ಯಾಲ್ರಿ ತೊಗೋತಾ ಇದ್ದೀನಿ ಅಂದರೆ, ಸ್ಯಾಲ್ರಿಲಿ ಮೇಯ್ನಾಗಿ ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್, ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಈ ಥರ ಕೊಟ್ಟಿರ್ತಾರಲ್ವ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿರೋವಂಥ ಔಟರ್ ಕಾಲಮ್ ಅಮೌಂಟ್ ಏನಿದೆ ಅದನ್ನು ನಾವು ಇಲ್ಲಿ ಇನ್ನರ್ ಕಾಲಮಲ್ಲಿ ತೊಗೋತೀವಿ. ಇದಾದಮೇಲೆ ಅಡ್ಜಸ್ಟ್ಮೆಂಟ್ ಬರುತ್ತೆ. ಏನು ಅಡ್ಜಸ್ಟ್ಮೆಂಟ್ ಬರುತ್ತೆ? ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಲೆಸ್ ಮಾಡ್ತೀರಿ, ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್. ಇದು ಹೇಗೆ ಗೊತ್ತಾಗುತ್ತೆ? ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋವಂಥ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಇದನ್ನು ಮೈನಸ್ ಮಾಡ್ತೀವಿ. ಹಾಗೆಯೇ ಈ ವರ್ಷಕ್ಕೆ ಕೊಟ್ಟಿದ್ದರೆ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಇದ್ದರೆ ಅದನ್ನು ಪ್ಲಸ್ ಮಾಡ್ತೀವಿ. ಓಕೆ, ಇದೆಲ್ಲಿ ಸಿಗುತ್ತೆ ನಿಮಗೆ? ಇದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ಆ್ಯಡ್ ಮಾಡ್ತೀರಿ. ಹಾಗೆ ಇನ್ನು ಅಡ್ವಾನ್ಸ್ ಕೊಟ್ಟಿದ್ದರೆ, ಪ್ರಿಪೇಯ್ಡ್ ಸ್ಯಾಲರಿ ಅಂತ ಕೊಟ್ಟಿದ್ದರೆ, ನಿಮಗೆ ಲಾಸ್ಟ್ ಇಯರ್ ರಿಲೇಟೆಡ್ ಇದ್ದರೆ, ಲಾಸ್ಟ್ ಇಯರಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದರೆ, ಅಂದರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದರೆ ಅದನ್ನು ಪ್ಲಸ್ ಮಾಡ್ತೀರಿ. ಹಾಗೆ ಈ ವರ್ಷಕ್ಕೆ ರಿಲೇಟೆಡಾಗಿ ಅಡ್ವಾನ್ಸ್ ಕೊಟ್ಟಿದ್ದರೆ ಅದನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಸೊ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರನ್ನು ಲೆಸ್ ಮಾಡ್ತೀರಿ. ಸೊ ಹೀಗೆ ಮಾಡಿ ಈ ಅಮೌಂಟನ್ನು ಔಟರ್ ಕಾಲಮಿಗೆ ಹಾಕ್ತೀರಿ. ಓಕೆ, ಸೊ ಇದರಲ್ಲಿ ಹೀಗೆ ಅಮೌಂಟನ್ನು ಲೆಸ್ ಆ್ಯಡ್ ಮಾಡಿ ಔಟರ್ ಕಾಲಮಿಗೆ ನಾವು ಅಮೌಂಟನ್ನು ಹಾಕ್ತೀವಿ. ಹಾಗೆಯೇ ಇನ್ಕಮ್ ಸೈಡಲ್ಲಿ ಮೇಯ್ನ್ ಐಟಮ್ ಅಂತಂದರೆ ಸಬ್ಸ್ಕ್ರಿಪ್ಷನ್ ಅಲ್ವಾ. ಸೊ ಸಬ್ಸ್ಕ್ರಿಪ್ಷನಲ್ಲಿ ಕೂಡ ಇದೇ ರೀತಿ ಮಾಡ್ತೀವಿ ಎಂಟ್ರೀಸನ್ನು. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿರೋ ಔಟರ್ ಕಾಲಮ್ ಅಮೌಂಟನ್ನು ಇಲ್ಲಿ ಬರ್ಕೋತೀರಿ. ಹಾಗೆ ಬ್ಯಾಲೆನ್ಸ್ ಶೀಟಲ್ಲಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ರೆ ಅದು ಲಾಸ್ಟ್ ಇಯರ್ ರಿಲೇಟೆಡ್ ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ, ಅದನ್ನು ಮೈನಸ್ ಮಾಡ್ತೀರಿ. ಮೈನಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್ ಆ್ಯಂಡ್ ಈ ವರ್ಷಕ್ಕೆ ರಿಲೇಟೆಡ್ ಔಟ್ಸ್ಟ್ಯಾಂಡಿಂಗನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ಕೊಟ್ಟಿದ್ದರೆ ಪ್ಲಸ್ ಮಾಡ್ತೀರಿ. ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಇದ್ದರೆ ಪ್ಲಸ್ ಮಾಡ್ತೀರಿ.
ಇನ್ನು ಅಡ್ವಾನ್ಸ್ ಕೊಟ್ಟಿದ್ರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಅಡ್ವಾನ್ಸ್ ಕೊಟ್ಟಿದ್ರೆ ಪ್ಲಸ್ ಮಾಡ್ತೀವಿ. ಸೊ ಅಡ್ವಾನ್ಸ್ ಫಾರ್ ಲಾಸ್ಟ್ ಇಯರ್ ಪ್ಲಸ್ ಮಾಡ್ತೀರಿ. ಹಾಗೆ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್ ಕೊಟ್ಟಿದ್ರೆ ಮೈನಸ್ ಮಾಡ್ತೀರಿ. ಅಂದರೆ ಇದು ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ. ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್ ಇದ್ದರೆ ಪ್ಲಸ್ ಮಾಡ್ತೀರಿ ಆ್ಯಂಡ್ ಔಟರ್ ಕಾಲಮಲ್ಲಿ ಅಮೌಂಟನ್ನು ಹಾಕ್ತೀರಿ. ಆ್ಯಂಡ್ ಇದರಲ್ಲಿ ಉಳಿದ ಇನ್ಕಮ್ಸ್ ಎಲ್ಲ ಬರುತ್ತೆ. ಯಾವ್ಯಾವುದು ರೆವೆನ್ಯೂ ಐಟಮ್ ಆಗಿದೆ, ರೆವೆನ್ಯೂ ರಿಸಿಟ್ಸ್ ಆಗಿದೆ ಅದೆಲ್ಲನೂ ಕೂಡ ಇನ್ಕಮ್ ಸೈಡಲ್ಲಿ ತೊಗೋತೀವಿ. ಹಾಗೆ ಯಾವುದೆಲ್ಲ ರೆವೆನ್ಯೂ ಎಕ್ಸ್ಪೆನ್ಸ್ ಆಗಿದೆ ಅದನ್ನೆಲ್ಲ ಕೂಡ ನಾವು ಎಕ್ಸ್ಪೆಂಡಿಚರ್ ಸೈಡಲ್ಲಿ ತೊಗೋತೀವಿ. ಇನ್ನು ಕ್ಯಾಪಿಟಲ್ ರಿಸಿಟ್ಸ್ ಆಗಿದ್ದರೆ ಲಯಾಬಿಲಿಟಿ ಸೈಡಲ್ಲಿ ಹೋಗುತ್ತೆ. ಹಾಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಆಗಿದ್ದರೆ ಅಸೆಟ್ ಸೈಡಲ್ಲಿ ಬರೀತೀರಿ. ಹಾಗೆ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಇಯರ್ದನ್ನು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥ ಔಟ್ಸ್ಟ್ಯಾಂಡಿಂಗ್ ಅಥವಾ ಅಡ್ವಾನ್ಸಸ್ ಲಾಸ್ಟ್ ಇಯರ್ಗೆ ರಿಲೇಟೆಡ್ ಆಗಿರುತ್ತೆ. ಇನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥ ಔಟ್ಸ್ಟ್ಯಾಂಡಿಂಗ್ಸ್ ಆ್ಯಂಡ್ ಅಡ್ವಾನ್ಸಸ್ ಕರೆಂಟ್ ಇಯರ್ ರಿಲೇಟೆಡ್ ಆಗಿರುತ್ತೆ. ಓಕೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರೆ ಅದು ಕರೆಂಟ್ ಇಯರ್, ಹಾಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ರೆ ಲಾಸ್ಟ್ ಇಯರ್ದು. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೋತೀನಿ. ಇನ್ನು ಬ್ಯಾಲೆನ್ಸ್ ಶೀಟಲ್ಲಿ ಯಾವ್ಯಾವ ಐಟಮ್ ಬರುತ್ತೆ ನೋಡೋಣ. ನಿಮ್ಗೆ ಗೊತ್ತಿದೆ ಕ್ಯಾಪಿಟಲ್ ಫಂಡ್ ಬರುತ್ತೆ. ಮೊದಲನೇದಾಗಿ ಕ್ಯಾಪಿಟಲ್ ಫಂಡನ್ನು ಓಪನಿಂಗ್ ಬ್ಯಾಲೆನ್ಸನ್ನು ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ಈ ವರ್ಷಕ್ಕೆ ಯಾವ್ಯಾವುದು ಕ್ಯಾಪಿಟಲೈಸ್ ಮಾಡಬೇಕಾಗಿದೆ ಅದನ್ನು ಆ್ಯಡ್ ಮಾಡ್ತೀರಿ. ಸೊ ಹಾಗೆ ಸರ್ಪ್ಲಸ್ ಇದ್ದರೆ ಆ್ಯಡ್ ಮಾಡ್ತೀರಿ. ಅದೇ ರೀತಿ ಡೆಫಿಸಿಟ್ ಇದ್ರೆ ಲೆಸ್ ಮಾಡಿ ಔಟರ್ ಕಾಲಮಿಗೆ ಅಮೌಂಟನ್ನು ಹಾಕ್ತೀರಿ. ಇದು ಗೊತ್ತಿದೆ ಅಲ್ವಾ. ಸೊ ಕ್ಯಾಪಿಟಲ್ ಫಂಡ್ ಒಂದು ಐಟಮ್. ಇದನ್ನು ಬಿಟ್ಟು ನೆಕ್ಸ್ಟ್ ಮತ್ತೆಲ್ಲ ಯಾವ್ದು ಬರ್ಬೋದು, ಯಾವುದಾದ್ರೂ ಸ್ಪೆಷಲ್ ಫಂಡ್ಸನ್ನು ಕೊಟ್ಟಿದ್ರೆ ಇಲ್ಲಿ ಬರಿತೀರಿ. ಓಕೆ, ಅಥವಾ ಲೋನ್ಸ್ ತೊಗೊಂಡಿದ್ರೆ ಓಕೆ, ಸ್ಪೆಷಲ್ ಫಂಡ್ ಇದ್ದರೆ ಬರಿತೀರಿ. ಹಾಗೆ ಯಾವುದೇ ಲೋನ್ ತೊಗೊಂಡಿದ್ರೆ ಲೋನ್ಸ್ ಟೇಕನ್ ಅದನ್ನು ತೊಗೋತೀರಿ ಇಲ್ಲಿ. ಇನ್ನು ಅಸೆಟ್ ಸೈಡಲ್ಲಿ ಎಲ್ಲ ಫಿಕ್ಸ್ಡ್ ಅಸೆಟ್ಟನ್ನು ತೊಗೋತಾ ಹೋಗ್ತೀರಿ. ಹಾಗೆಯೇ ಕರೆಂಟ್ ಅಸೆಟ್ಸನ್ನು ತೊಗೋತೀರಿ, ಲೈಕ್ ಕ್ಯಾಶ್ ಇನ್ ಹ್ಯಾಂಡ್, ಸ್ಟಾಕ್, ಅದನ್ನು ಇಲ್ಲಿ ತೊಗೋತೀರಿ ಕರೆಂಟ್ ಅಸೆಟ್ಸಲ್ಲಿ. ಇನ್ನು ಇದನ್ನು ಬಿಟ್ಟು ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸಸ್ಸಿಗೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗುತ್ತೆ ಎಲ್ಲೆಲ್ಲಿ ತೊಗೋಬೇಕು ಅಂತ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಬರಿತಾ ಇದ್ದೀನಿ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಈಸ್ ಆ್ಯನ್ ಅಸೆಟ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಈಸ್ ಎ ಲಯಾಬಿಲಿಟಿ. ಓಕೆ, ಹಾಗೆಯೇ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇಲ್ಲಿ ಬಂತಲ್ವಾ, ಅಡ್ವಾನ್ಸ್ ಇನ್ಕಮ್ ಈಸ್ ಲಯಾಬಿಲಿಟಿ. ಓಕೆ, ಅಡ್ವಾನ್ಸ್ ಇನ್ಕಮ್ ಈಸ್ ಲಯಾಬಿಲಿಟಿ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಈ ಕಡೆ ಬಂದಿದೆ ಅಲ್ವಾ, ಹಾಗೆ ಅಡ್ವಾನ್ಸ್ ಎಕ್ಸ್ಪೆನ್ಸ್ ಈಸ್ ಅಸೆಟ್. ಓಕೆ, ವೆರಿ ಈಸಿ ಟು ರಿಮೆಂಬರ್. ನೀವು ಒಂದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂದರೆ ಏನು, ಕೊಡಬೇಕಾಗಿರೋದಲ್ವಾ. ಯಾವುದು ಕೊಡಬೇಕಾಗಿರುತ್ತೆ ಅದು ಲಯಾಬಿಲಿಟಿ ಆಗಿರುತ್ತೆ, ನಿಮಗೆ ಗೊತ್ತಿದೆ. ಸೊ ಇದೊಂದನ್ನು ನೆನ್ಪಿಟ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಇದರ ಅಪೋಸಿಟ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಲ್ವಾ, ಅದು ಅಪೋಸಿಟ್ ಸೈಡಿಗೆ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಇದರ ಅಪೋಸಿಟ್ ಅಡ್ವಾನ್ಸ್ ಎಕ್ಸ್ಪೆನ್ಸ್ ಅಲ್ವಾ, ಅದು ಕೂಡ ಅಪೋಸಿಟ್ ಸೈಡಿಗೆ ಬರುತ್ತೆ. ಇನ್ನು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಸೆಟ್ ಸೈಡಿಗೆ ಬಂತು ಅಂದರೆ ಅದರ ಅಪೋಸಿಟ್ ಅಡ್ವಾನ್ಸ್ ಇನ್ಕಮ್, ಅದನ್ನು ಲಯಾಬಿಲಿಟಿ ಸೈಡಲ್ಲಿ ತೊಗೋತೀರಿ. ಹೀಗೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಒಂದನ್ನು ನೆನ್ಪಿಟ್ಕೊಂಡ್ರೆ ಉಳಿದೆಲ್ಲ ಟರ್ಮ್ಸನ್ನು ನೀವು ಈಸಿಲಿ ನೆನ್ಪಿಟ್ಕೊಳ್ಬೋದು. ಸೊ ಇದಿಷ್ಟು NPO ಮೇಲಿನ ಸಮ್ಮರಿ. ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ NPOದಲ್ಲಿ ನೀವು ಅದನ್ನು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಇಲ್ಲಿಗೆ ನಾನು NPO ಚಾಪ್ಟರನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ನನ್ನ ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಕಮೆಂಟ್ಸ್ ಮೂಲಕ ನೀವು ನಿಮ್ಮ ಡೌಟ್ಸನ್ನು ಕೇಳಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಫಾರ್ ಮೋರ್ ವಿಡಿಯೋಸ್. I'll be back soon with next chapter, Fundamentals of Partnership, in next episode. Until then, enjoy the learning.